ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ನಮ್ಮ ಮನೆ, ಅಂದರೆ ಹುಡುಗನ ಮನೆ. ಇದು ಈ ಥರ ಲೈಟಿಂಗ್ಸ್ ಹಾಕ್ಸಿದ್ದು ನನ್ನ ಮದುವೆಗೂ ಹಾಕ್ಸಿರ್ಲಿಲ್ಲ, ನಮ್ಮ ಅಕ್ಕನ ಮದುವೆಗೂ ಹಾಕ್ಸಿರ್ಲಿಲ್ಲ. ಇವನ ಮದುವೆಗೆ ಪ್ಲ್ಯಾನಿಂಗ್ ಮಾಡಿ ಅದು ಲೇಟಾಗಿ ಫ್ಲ್ಯಾಶ್ ಆಗಿ ನಮ್ಮಮ್ಮ ಹಾಕಿಸ್ಲೇಬೇಕು ಅಂತ ಹೇಳಿ ಹಾಕ್ಸಿದ್ದಾರೆ. ಚೆನ್ನಾಗಿ ಕಾಣ್ತಾ ಇತ್ತು. ಅಂದರೆ ಶಾಸ್ತ್ರದ ದಿನ, ಅಂದರೆ ರಿಸೆಪ್ಷನ್ ದಿನ ಹಾಕ್ಸಿದ್ದು ನಾವು. ಹಾಕಿಸ್ಬಿಟ್ಟು ಚೌಟ್ರಿಗೆ ಹೋಗ್ಬೇಕಾದ್ರೆ ಅವ್ರು ಬಂದು ಹಾಕಿ ಹೋಗಿದ್ರು. ನಾನು ನೆಕ್ಸ್ಟ್ ರಿಸೆಪ್ಷನ್ ಡೇ ಹೇಗಿತ್ತು ಅಂತ ಬ್ಲಾಗ್ನ ಹಾಗೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ. ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ನಾನು ಹಾಗೆ ಒಂದು 12 ಗಂಟೆ 1 ಗಂಟೆ ಆಗಿತ್ತು. ನಾನು ಇದನ್ನ ಸುಮ್ಮನೆ ಹಾಗೇ ಬಿಟ್ಕೊಂಡೆ ಏನೇನೋ ಲೈನು. ಇನ್ನು ನಮ್ಮ ಅಕ್ಕನ ಹತ್ರ ನಮ್ಮ ಅಕ್ಕನ ಮಗಳು ಹಾಕಿಸ್ಕೊಂಡಿದ್ಲು. ನಂದು ಈ ಥರ ಹತ್ತಿತ್ತು. ಸೀಮಂತಕ್ಕೆ ಹಾಕಿಸ್ಕೊಂಡಿದ್ದೆ, ಅದು ಬಿಟ್ಟು ಈಗ ನಮ್ಮ ಅಣ್ಣನ ಮದುವೆಗೆ ನಾನು ಹಾಕ್ಕೊಂಡಿರೋದು. ನನಗೇನು ಮೆಹಂದಿ ಎಲ್ಲ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆಯೇ ಇವತ್ತು ದೇವ್ರ ಊಟ ಅಂತ ಮಾಡ್ತೀವಿ, ಅಂದರೆ ಕಳಸ ಹೊಡಿರ್ತೀವಲ್ಲ, ಅದ್ರದ್ದು ದಾಸಪ್ಪನ್ನೆಲ್ಲ ಕರೆಸಿ ಆ ಥರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆ ಒಂದು ಊಟನ ಅಡುಗೆನ ಮಾಡ್ತಾಯಿದ್ಲು. ನಮ್ಮ ಅಕ್ಕ ಮಾಡ್ತಾಯಿದ್ಲು. ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಅವಳು ಈಗ ಬಂದೆಲ್ಲ ಮಾಡ್ತಾಯಿದ್ಲು. ಹಾಗೆಯೇ ನಮ್ಮ ದೊಡ್ಡಮ್ಮ ಕಳಸ ಹುಡಿ ಹೋಗಿದ್ದಾರೆ. ಅದಕ್ಕೆ ಬಾಳೆಹಣ್ಣು ಇಡಬೇಕು, ಇನ್ನು ಪೆಂಡಿಂಗ್ ಇದೆ. ಹಾಗೆಯೇ ಅರ್ಶಿಣದಲ್ಲಿ ಗಣೇಶ ಮಾಡಬೇಕು ಅಂತೇಳಿ ಗಣೇಶ ಮಾಡಿದೆ. ಈ ಥರ ಅಲಂಕಾರ ಮಾಡಿದ್ದೆ ದೇವ್ರಿಗೆ. ನಾನೇ ಸ್ಯಾರಿ ಹಾಕ್ಬಿಟ್ಟು ಗಂಡು ಹೆಣ್ಣಿಗೆ ತೆಗಿಯೋಕ್ಕಿಂತ ಮುಂಚೆ ಸ್ಟಾರ್ಟಿಂಗೇ ಈ ದೇವ್ರಿಗೆ ಇದೆ ಅಂತ ಹೇಳಿ ಸ್ಯಾರಿ ತಗೊಂಡಿದ್ರು. ಅದು ಬಿಟ್ಟು ನೆಕ್ಸ್ಟ್ ಇನ್ನು ಚಪ್ಪದ ಕೆಳಗಡೆ ಅರ್ಶಿನ ಹಚ್ಚಿ ನೀರು ಹಾಕಬೇಕು ಅನ್ನೋದು ಶಾಸ್ತ್ರ ಇದೆ ನಮ್ಮ ಕಡೆ. ಅಂದರೆ ನನಗೂ ಮಾಡಿರಲಿಲ್ಲ, ನಮ್ಮ ಅಕ್ಕನಿಗೂ ಮಾಡಿರಲಿಲ್ಲ, ನಮ್ಮ ಅಣ್ಣನಿಗೆ ಮಾಡೋಣ ಅಂತ ಹೇಳಿ ನಾವು ಮಾಡಿದ್ವು. ತುಂಬ ಚೆನ್ನಾಗಾಯಿತು, ನನಗಂತೂ ಭಾಳ ಇಷ್ಟ ಆಯಿತು. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಗಂಡಿನ ಕಡೆ ಮತ್ತು ಹೆಣ್ಣಿನ ಕಡೆ ಹೇಗೆ ಶಾಸ್ತ್ರ ಮಾಡ್ತಾರೆ, ಅಂದರೆ ಅರ್ಶಿನ ಶಾಸ್ತ್ರ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ಒಂದು ಬ್ಲಾಗ್ ಇರುತ್ತೆ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಕೊಡೋದನ್ನ ಮರಿಬೇಡಿ. ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ. ಇನ್ನು ನಾನು ಅಂದರೆ 3 ಜನ 5 ಜನ ನೀರು ಹಾಕಬೇಕಾಗಿತ್ತು. ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಹಾಕ್ದು. ಅಂದರೆ ಏನು ಲೆಕ್ಕ ಇಲ್ಲ ಇದಕ್ಕೆ. ಅಂದರೆ 5 ಜನದ ಮೇಲೆ ಬೇರೆ ಯಾರಾದರೂ ಹಾಕ್ಬೋದು. ಇನ್ನು ಬಾವದಿರು, ನಮ್ಮ ಮನೆಯವರು ಮತ್ತು ನಮ್ಮ ಭಾವ ಇಬ್ಬರು ಹಾಕಿದ್ರು. ಈ ಥರ ಅಲ್ಲೇ ಕೂರಿಸಿ ನಾವು ಮಣೆ ಹಾಕಿ ಅಲ್ಲೇ ಕೂರಿಸಿ, ಅಲ್ಲೇ ಪಕ್ಕದಲ್ಲಿ ಕಳಸ ಇಟ್ಟು ಅರಿಶಿನ ಎಲ್ಲ ಇಟ್ಟು ಆಮೇಲೆ ಅದನ್ನು ಕ್ಲಿಪ್ಪಿಂಗ್ ತೊಗೊಳೋದನ್ನ ಮರ್ತ್ಬಿಟ್ಟಿದ್ದಾರೆ, ವಿಡಿಯೋ ಮಾಡೋದನ್ನು ಮರ್ತ್ಬಿಟ್ಟಿದ್ದಾರೆ. ಆಲ್ಮೋಸ್ಟು ನನ್ನ ಮದುವೆಯಲ್ಲಿ ವಿಡಿಯೋ ಮಾಡಿರೋದೆಲ್ಲ ನಮ್ಮ ಭಾವ ಮತ್ತು ನಮ್ಮಪ್ಪ ಇಬ್ಬರೇ ಮಾಡಿರೋದು. ನನಗೆ ಬೇಕು, ವಿಡಿಯೋ ಬೇಕೇ ಬೇಕು ಯೂಟ್ಯೂಬಿಗೆ ಅಂತ ಹೇಳಿ ಮಾಡಿಸ್ಕೊಂಡು ಈ ಥರ ಮಾಡಿರೋದು. ಇವರು ಪಕ್ಕದಲ್ಲಿ ರೆಡ್ ಸ್ಯಾರಿ ಹಾಕ್ಕೊಂಡು ನಿಂತಿರಲ್ಲ, ಇವರು ಸಹ ನಮ್ಮ ರಿಲೇಷನ್. ಯೆಲ್ಲೋ ಕಲರ್ ಸ್ಯಾರಿ ಇದೆಯಲ್ಲ ಅದು. ಅವರು ಸಿಕ್ಕಾಪಟ್ಟೆ ಶಾಸ್ತ್ರಗಳು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಜರಡೆ ಇಟ್ಟು ಜರಡೆಯಲ್ಲಿ ನೀರು ಒಯ್ತೀವಿ, ಅಂದರೆ 3 ಚಂಬು ಕಂಪಲ್ಸರಿ ಹುಯ್ಯಬೇಕು. ಅವರು ಮಾವ ಆಗಬೇಕು ಇವರಿಗೆ, ನಮ್ಮ ಅಣ್ಣಂಗೆ, ಅದೇ ನಮಗೆ. ಅವರು ಹಾಕಿದ್ರು. ಇನ್ನು ನೆಕ್ಸ್ಟು ನಮ್ಮ ಭಾವನೂ ಸಹ 3 ಜನ 4 ಜನ ಇಲ್ಲ 5 ಜನ ಈ ಥರ ನೀರು ಹಾಕ್ತಾರೆ. ಅಂದರೆ ಅದರಲ್ಲೂ ಏನೋ ಶಾಸ್ತ್ರ ಇದೆ. ನಾವು ಮೇನ್ ಏನು ಶಾಸ್ತ್ರ ಇದೆ ಮಾಡಲೇಬೇಕು ಅನ್ನೋದೆಲ್ಲ ಶಾಸ್ತ್ರಗಳನ್ನ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡಿದ್ವಿ. ಯಾಕಂದರೆ ನಮ್ಮದು ಅವ್ರದ್ದು ಸಿಕ್ಕಾಪಟ್ಟೆ ಬಿಟ್ಟು ಹೋಗುತ್ತೆ ಶಾಸ್ತ್ರಗಳೆಲ್ಲ. ಅವ್ರದ್ದು ನಾವು ಫಾಲೋ ಮಾಡೋಕ್ಕಾಗಲ್ಲ. ಹಾಗಾಗಿ ಇನ್ನು ಎಲ್ಲ ಮುಗೀತು. ಇನ್ನು ವೀಡಿಯೋದಲ್ಲೆಲ್ಲ ಬಂದಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡಿ ಇನ್ನು ಸಂಜೆ ಆಗಿಬಿಡ್ತು. ಹಾಗೆಯೇ ನಾನು ರೆಡಿ ಆಗಿಬಿಟ್ಟಿದ್ದೆ ಆಲ್ರೆಡಿ. ನಮ್ಮ ಅಕ್ಕ ಇನ್ನು ಅಲ್ಲಿಗೆ ಹೋಗ್ತಾಳೆ ರೆಡಿ ಆಗೋದಕ್ಕೆ. ಹಾಗೆಯೇ ನಾವು ನೀಟಾಗಿ ರೆಡಿ ಆಗಿ ಎಲ್ಲ ಶಾಸ್ತ್ರದಲ್ಲಿ ಸಮೇತ ಎಲ್ಲ ರೆಡಿ ಆಗಿಬಿಡೋಣ ಅಂತೇಳಿ ರೆಡಿ ಆದೆ. ಇನ್ನು ನಮ್ಮ ಅಕ್ಕ ಅಲ್ಲೋದ್ರೆ ನಾನೇ ಕಳಸ ಹಿಡಿಬೇಕು. ಹಾಗಾಗಿ ಇದು ಹೆಣ್ಣಿನ ಮನೆ ಕಡೆ ಶಾಸ್ತ್ರ. ನಮಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ಫಸ್ಟ್ ಟೈಮ್ ಶಾಸ್ತ್ರ ಅಲ್ವಾ, ಅದಕ್ಕೆ. ನಮ್ಮ ಅಣ್ಣನ ಹಿಂದೆ ಕೂತಿರೋದು ನಮ್ಮ ದೊಡ್ಡಮ್ಮನ ಮಗಳು, ಅಂದರೆ ನಮಗೆ ಅಕ್ಕನೇ ಆಗಬೇಕು. ಆ ಹುಡುಗಿ ಹಿಂದೆ ಕೂತಿರೋದು ಸಹ ಅವರ ಅತ್ತೆ ಮಗಳು ಅಂತ ಅಂದ್ಕೊತೀನಿ, ಸರಿಯಾಗಿ ಗೊತ್ತಿಲ್ಲ. ನೋಡಿ, ಈ ಥರ ಅವರು ಗಂಡು ಹೆಣ್ಣಿನ ಜೊತೆ ಕೂರಿಸಿ ಈ ಥರ ಅವರು ಅರ್ಶಿನ ಹಚ್ಬಿಟ್ಟು ಅಲ್ಲೇ ನೀರು ಹಾಕ್ತಾರೆ. ಏನೇನೋ ಶಾಸ್ತ್ರ ಪೂಜೆ ಎಲ್ಲ ಮಾಡಿ. ಆದರೆ ನಮ್ಮ ಕಡೆ ಈ ಥರ ಇಲ್ಲ, ಹೆಣ್ಣು ಗಂಡನ ಜೊತೆಯಲ್ಲಿ ನಾವು ಕೂರಿಸೋದಿಲ್ಲ.
ಹೇಳಬೇಕು ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಜಾಗದಲ್ಲಿ ನಾನು ಕೂತ್ಕೋಬೇಕಿತ್ತಿಲ್ಲ, ನಮ್ಮ ಅಕ್ಕ ಕೂತ್ಕೋಬೇಕಿತ್ತು. ಬಟ್ ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದು. ಹಾಗಾಗಿ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ಲು, ಅಕ್ಕ ನೀನೇ ಹೋಗಕ್ಕ, ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಿ, ಮಕ್ಕಳನ್ನು ರೆಡಿ ಮಾಡಿಬಿಟ್ಟಿದ್ದೀವಿ, ನಾವು ಈಗ ಬರೋಕ್ಕಾಗಲ್ಲ, ಅರ್ಜೆಂಟ್ ಮಾಡ್ತಿದ್ದಾರೆ ಅಂದಿದ್ದಕ್ಕೆ ಅವ್ರು ಕೂತ್ಕೊಂಡಿದ್ದಾರೆ ಅಷ್ಟೇ. ಬಟ್ ನಾವು ಯಾರನ್ನ ಕೂತ್ಕೋಬೇಕಾಗಿತ್ತು ಅಂತ ಆಮೇಲೆ ಅನ್ನಿಸ್ತು. ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಯಾವ ಥರ ಈ ಥರ ಶಾಸ್ತ್ರಗಳು ನಾವು ಮಾಡಿಲ್ಲ ಮತ್ತು ನೋಡೂ ಇಲ್ಲ. ಇವರು ಗದಗ ಕಡೆಯವರು, ಇವರು ಹೆಣ್ಣಿನ ಕಡೆಯವರು. ಬಟ್ ಹೆಣ್ಣು ಹುಟ್ಟಿರೋದು ಅಥವಾ ಎಜುಕೇಷನ್ ಮಾಡ್ತಿರೋದು ನಮ್ಮ ಭಾಷೆನೇ ಎಲ್ಲ ಫುಲ್ಲು. ತೀರಾ ಏನು ಗದಗಿಲ್ಲ, ಅವ್ರ ಕಡೆಯವರೆಲ್ಲ ಅದೇ ಥರ ಇದ್ದಾರೆ. ಇನ್ನು ನೆಕ್ಸ್ಟು ಅಲ್ಲಿ ಸ್ವಲ್ಪ ಅಲ್ಲೇ ಶಾಸ್ತ್ರಕ್ಕೆ ನೀರು ಹಾಕ್ತಾರೆ. ಅದು ಬಿಟ್ಟು ಇನ್ನು ಹೋಗಿ ಸ್ನಾನ ಮಾಡಿಕೊಂಡು ಬಂದು ಇನ್ನು ನೆಕ್ಸ್ಟ್ ಹಾಗೆಯೇ ಕೂತಿದ್ದಾರೆ. ಫುಲ್ ಅಂದರೆ ಫುಲ್ ಅರ್ಶಿನ ಆಗಿತ್ತು. ರಾಮರಾಜ್ ಬೇಕು ಅಂತ ಹೇಳಿ ನಾವು ಮುಹೂರ್ತಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ನಮಗಂತೂ ಹೊಟ್ಟೆ ಉರಿತಾ ಇತ್ತು ಎಲ್ಲ ಅರ್ಶಿನ ಎಲ್ಲ ಆಗೋದು ಎಲ್ಲ ನೋಡ್ತಾ ಇದ್ರೆ. ಆದರೂ ಸುಮ್ಮನೆ ಅದು ಮತ್ತೆ ಏನು ಯೂಸಿಗೆ ಬರಲ್ಲ, ಹೋಗಲಿ ಬಿಡು ಅಂತ. ಈಗಲೇ ಎಲ್ಲ ಯಾವಾಗ ಮಾಡಿದ್ರು ಅದು ಯೂಸಿಗೆ ಬರಲ್ಲ. ನಮ್ಮ ಹಸ್ಬೆಂಡು ಸಹ ಹಾಗೆ ಇದೆ. ನೆಕ್ಸ್ಟ್ ಏನೋ ಕಂಕಣ ಕಟ್ತಿದ್ದಾರೆ. ನಾವು ಇವ್ರ ಕಡೆ ಏನು ಕಳಸ ಉಡೋದಿಲ್ಲ, ಅಲ್ಲಿ ಎಲೆ ಕಳಸ ಇದೆಯಲ್ಲ ಅದೇ ಕಳಸ ಇವರಿಗೆ. ನೆಕ್ಸ್ಟ್ ಏನೋ ದೃಷ್ಟಿ ತೆಗಿಯೋಕ್ಕೆ ಏನೋ ಕೆಂಪು ಅನ್ನ ಮಾಡಿ ಅದರಲ್ಲಿ ಬತ್ತಿ ಹಚ್ಚಿ ದೀಪ ಹಚ್ಚಿದ್ದಾರೆ. ಪ್ರತಿಯೊಬ್ಬರೂ ಬಳೆ ತೊಟ್ಕೊಂಡಿದ್ದಾರೆ, ಪ್ರತಿಯೊಬ್ಬರೂ ಅರ್ಶಿನ ಹಚ್ಚಿದ್ದಾರೆ. ಫೋಟೋಗ್ರಾಫರ್ನೂ ಸಹ ಬಿಟ್ಟಿಲ್ಲ, ಫೋಟೋಗ್ರಾಫರ್ಗೂ ಸಹ ಹಚ್ಚಿದ್ದಾರೆ, ನೋಡ್ಬೋದು ನೀವು. ಹಾಗೆಯೇ ನೆಕ್ಸ್ಟು ಇವರೆಲ್ಲ ಹೋಗಿ ರೆಡಿ ಆದರು. ಇನ್ನು ನಾವು ಚೌಟ್ರಿಗೆ ಕರ್ಕೊಂಡೋದು ಹಾಗೆಯೇ ಮನೆಯಿಂದ. ನಾವು ಚೌಟ್ರಿಲಿ ಮಾಡೋದಕ್ಕೆ ಅಲ್ಲಿ ಪಕ್ಕ ದೇವಸ್ಥಾನ ಇದೆ, ಅಲ್ಲಿ ಚಂಡಿ ಹೋಮ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಅರಿಶಿನ ಎಲ್ಲ ಹಚ್ಚಬಾರ್ದು ಅಂತ ಹೇಳಿ ಮುಂಚೆನೇ ಹೇಳಿದರು ದೇವಸ್ಥಾನದಲ್ಲಿ. ಹಾಗಾಗಿ ಮನೆ ಹತ್ರವೇ ಹಿಂಗೆ ಮಾಡಿ ಕರ್ಕೊಂಬರ್ತೀವಿ ಅಂತ ಮುಂಚೆನೇ ಸಹ ಹೇಳಿದ್ರು ಇವರು. ಅದೇ ಥರ ಮಾಡಿದ್ರು, ನೋಡೋದಕ್ಕೆ ಚೆನ್ನಾಗಿತ್ತು. ಮತ್ತು ಬಾಸಿಂಗ ಎಲ್ಲ ಇಲ್ಲೇ ಕಟ್ತಿದ್ದಾರೆ. ನಮ್ಮ ಕಡೆ ಏನು ಈಗ ಕಟ್ಟಲ್ಲ, ನೀನು ಮದುವೆಗೆ ರೆಡಿ ಆಗ್ತಿದ್ದೀವಿ, ಸೋದ್ರ ಮಾವ ಹಿಡ್ಕೊಂಡು ಹೆಣ್ಣನ್ನ ಕರ್ಕೊಂಡು ಹೋಗ್ಬೇಕು ಅನ್ಬೇಕಾದ್ರೆ ನಾವು ಕಟ್ತೀವಿ. ಅದು ಬಟ್ ಈಗಲೇ ಕಟ್ತಿದ್ದಾರೆ. ನಾವು ಆಮೇಲೆ ಅದನ್ನೆಲ್ಲ ನೀಟಾಗಿ ತೆಗ್ದು ರೆಡಿ ಮಾಡಿದ್ರು ನಮ್ಮ ಭಾವ ಅನ್ಸುತ್ತೆ, ರೆಡಿ ಮಾಡಿದ್ದು ನಮ್ಮ ಅಣ್ಣಂಗೆ. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು ಶಾಸ್ತ್ರ. ನಮ್ಮ ಅಣ್ಣನ ಹೆಂಡ್ತಿ ನನ್ನೇ ನೋಡ್ತಿದ್ದಾರೆ, ವೀಡಿಯೋ ಮಾಡ್ತಿದ್ದಾರೇನೋ ಅಂತ ನೋಡ್ತಾ ಇದ್ರು. ಒಂಥರ ಚೆನ್ನಾಗಿತ್ತು. ಇವ್ರದ್ದೇ ಅಂತ ಡಿಫ್ರೆಂಟಾಗಿ ಶಾಸ್ತ್ರಗಳಾಗಿರ್ಬೋದು ಮತ್ತು ಮಂತ್ರ ಹೇಳೋದು ಪುರೋಹಿತರು ಆಗಿರ್ಬೋದು ಸ್ಪಷ್ಟವಾಗಿ ಹೇಳಿದ್ರು. ನಮಗಂತೂ ಭಾಳ ಇಷ್ಟ ಆಯಿತು, ಯಾರಿಗೆ ಹಿಂಗೋ ಗೊತ್ತಿಲ್ಲ. ಚೆನ್ನಾಗಿತ್ತು, ಒಂಥರ ಎಲ್ಲನೂ ನೀಟಾಗಾಯಿತು. ಮದುವೆಲಿ ಏನು ಆ ಕಡೆ ಈ ಕಡೆ ಏನೂ ಇಲ್ಲದೆ, ಒಂದು ಜಗಳ ಇಲ್ಲದೆ ಎಲ್ಲ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ರಿಸೆಪ್ಷನ್ ಸ್ವಲ್ಪ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಇನ್ನೇನು ಅಷ್ಟು ಏನು ಅಂತ ಏನೂ ಇಲ್ಲ, ನೀಟಾಗಿ ಚೆನ್ನಾಗಾಯಿತು. ಹುಡುಗಿ ಕಡೆಯವರು ಅಷ್ಟೇ ಗದಗಿದ್ರು, ಅದು ತುಂಬ ರಫ್ ಇದ್ರೂ ಸಹ ಅವ್ರ ಅಪ್ಪ ಅಮ್ಮ ತುಂಬ ಸೈಲೆಂಟ್ ಜಾಸ್ತಿ ಮತ್ತು ಮಾತಾಡೋದು ಕಮ್ಮಿ, ಹಂಗನ್ಸುತ್ತೆ, ಗೊತ್ತಿಲ್ಲ. ನಾವ್ಯಾವತ್ತೂ ಜಾಸ್ತಿ ಏನೂ ಮಾತಾಡಿಲ್ಲ. ಹೀಗೆ ನೋಡಿ ಈ ಥರ ಇರುತ್ತೆ ಅವ್ರ ಮನೆ ಕಡೆ ಕಳಸ, ಈ ಥರ ಇರುತ್ತೆ. ನಾವು ಹೊಂಬಾಳೆ ಇಟ್ಟು ಕಳಸ ಇಡ್ತೀವಲ್ಲ ಆ ಥರ ಇವರು ಇಡೋದಿಲ್ಲ, ಈ ಥರ ಇರುತ್ತೆ ಕಳಸ. ಇದನ್ನೇ ಸಹ ಗಂಡು ಬಂದಾಗಲಿ ಹೋದಾಗಲಿ ಮತ್ತು ತಾಳಿ ಕಟ್ಟಬೇಕಾದ್ರಾಗಲಿ ಪ್ರತಿಯೊಂದರಲ್ಲೂ ಅವರು ಮುಂದೆನೇ ಇಟ್ಟಿರ್ತಾರೆ, ಹೆಣ್ಣು ಗಂಡು ಮುಂದೆನೇ ಇಟ್ಟಿರ್ತಾರೆ. ಈ ಥರ ಮಾಡ್ತಾರೆ ಇವರು. ನಾವು ಏನಂದರೆ ಹೆಣ್ಣು ಒಂದೇ ಇರಬಾರ್ದು ಅಂತೇಳಿ ಕಳಿಸಿದಮ್ಮ ಅಂತೇಳಿ ನಾವು ಜೊತೆ ತೊಗೊಂಬರ್ತೀವಿ. ಬಟ್ ಇವ್ರ ಶಾಸ್ತ್ರಗಳಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು. ನಮ್ಮದು ಅವ್ರದ್ದು ಫುಲ್ ಅಂದರೆ ಫುಲ್ಲು ಬಿಟ್ಟು ಹೋಗೋದು, ಅವ್ರದ್ದು ನಮ್ಮದು ಸಿಂಪಲ್ ಶಾಸ್ತ್ರಗಳು, ಅವ್ರದ್ದು ಸಿಕ್ಕಾಪಟ್ಟೆ ಶಾಸ್ತ್ರಗಳು. ನಾವೊಂದು ತಾಳಿ ಒಂದು ಟೈಮಿಗೆ ನಾವು ಈ ಮಾಡಿಕೊಡಿ ವ್ಯವಸ್ಥೆ ಅಂತ ಕೇಳಿದ್ದು ಅಷ್ಟೇ. ಆ ಟೈಮಿಗೆ ನೀಟಾಗಿ ಮಾಡಿಕೊಟ್ರು. ಈ ಥರ ಇತ್ತು. ಗಂಡಿನ ಮನೆ ಕಡೆ ಬೇರೆ ಶಾಸ್ತ್ರ ಇತ್ತು, ಹೆಣ್ಣಿನ ಕಡೆ ಮನೆ ಕಡೆನೇ ಬೇರೆ ಶಾಸ್ತ್ರ ಇತ್ತು. ಡಿಫ್ರೆನ್ಸ್ ಈ ಥರ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.